ಗುರುಜಿ, ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. ಮಕರ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಗ್ರಹಗಳ ಪ್ರಭಾವ ತುಲಾ ರಾಶಿಯವರ ಮೇಲೆ ಯಾವ ರೀತಿಯಾಗಿರಲಿದೆ? ಏನೇನು ಬದಲಾವಣೆಗಳು ಇವರ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ? ಕರೆಕ್ಟ್. ಇದನ್ನ ಹೇಳೋದಕ್ಕಿಂತ ಮುಂಚೆ ಆಗಮಿಸಿರುವ ಆ, ಸಂಕ್ರಮಣ ಹಬ್ಬದ ಮಕರ ಸಂಕ್ರಮಣ ಹಬ್ಬದ ಸಕಲ ಶುಭಾಶಯಗಳನ್ನು ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಆ, ಆಶಿಸ್ತಾ ಇದ್ದೇನೆ. ದೇವರು ಸಂಪೂರ್ಣವಾದಂಥ ಸಿದ್ಧಿಯನ್ನು, ಮನಸ್ಸಂಕಲ್ಪವನ್ನು ಒಳಿತಾಗುವಂತೆ, ಫಲಪ್ರದವಾಗುವಂತೆ ಅನುಗ್ರಹಿಸಲಿ ಅಂತ ಹೇಳ್ತಾ, ತುಲಾ ರಾಶಿಯವರ ಬಗ್ಗೆ ಬರೋದಾದರೆ, ತುಲಾ ರಾಶಿಯವರು ಸ್ವಲ್ಪ ಒಂದು ತಲ್ಲಣಗಳಲ್ಲಿ ಇರಬೇಕಾದಂಥ ವರ್ಷ ಆಗುತ್ತೆ. ಯಾಕೆಂದರೆ ಸೂರ್ಯನ ಚಿಮ್ಮುವಿಕೆ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಹೇಗಿರುತ್ತೆ ಅಂದರೆ, ಈ ತುಲಾ ರಾಶಿಯವರಿಗೆ ವಿರೋಧಿಯಾದಂತಹ ಸೂರ್ಯನೇ ವಿರೋಧಿ. ಅವನು ಎಂಟ್ರ್ ಆಗೋದು ಮಕರ ರಾಶಿಯಲ್ಲಿ ಫಸ್ಟ್ ಎಲ್ಲಿ ಅಂತಂದರೆ ಉತ್ತರಾಷಾಢ ನಕ್ಷತ್ರಕ್ಕೆ ಎಂಟ್ರಿ ಆಗ್ತಾನೆ. ಉತ್ತರ ಭದ್ರ ಅಲ್ಲ, ಉತ್ತರಾಷಾಢ. ಅದು ಸೂರ್ಯನ ಯಜಮಾನತ್ವದ ನಕ್ಷತ್ರ, ಅದು ಕೂಡ ಇವರಿಗೆ ಪ್ರತಿಕೂಲ. ಹಾಗೆ ಶ್ರವಣ ನಕ್ಷತ್ರ, ಅದು ಚಂದ್ರನ ಯಜಮಾನತ್ವದ ನಕ್ಷತ್ರ, ಅದು ಕೂಡ ಇವರಿಗೆ ಪ್ರತಿಕೂಲ. ಹಾಗೆಯೇ ಧನಿಷ್ಠ ನಕ್ಷತ್ರ, ಅದರ ಯಜಮಾನ ಮಂಗಳ, ಅವನು ಕೂಡ ಇವರಿಗೆ ಪ್ರತಿಕೂಲ. ಹೀಗೆ ಆ ಪ್ರತಿಕೂಲಗಳ ನಡುವೆಯೇ ಇವರು ಎದ್ದು ಬರಬೇಕಾದಂತಹ ಒಂದು ತಾಳ್ಮೆಯನ್ನು ತೋರಿಸೋಣ ಅಂತಂದರೆ, ಜೂನ್ 2ರ ಸಂದರ್ಭದಲ್ಲಿ ಇರುವಂತಹ ಗುರುಬಲವೂ ತಪ್ಪು ಹೋಗುತ್ತೆ. ಹಾಗಾದರೆ ಎಲ್ಲವೂ ಕತ್ತಲೆ ಆದರೆ ಚಿಮ್ಮುವಿಕೆಗೆ ಬೇಕಾದಂತಹ ಶಕ್ತಿ ಎಲ್ಲಿ ಅನ್ನುವಂಥದ್ದು ಹೃದಯದ ಆಂತರ್ಯದ ಒಂದು ತಳಮಳವಾಗಿ ಇರುವಂಥದ್ದು. ಹೌದು, ಈ ಒಂದು ರಹಸ್ಯ ಸಿದ್ಧಿ ದುರ್ಗಾ ಯಂತ್ರ ಅಂತ ಇದೆ. ಇಂತಹ ಸಂದರ್ಭಗಳಲ್ಲಿ ಇವರಿಗೆ ಆ ರಹಸ್ಯ ಸಿದ್ಧಿ ದುರ್ಗಾ ಯಂತ್ರ ಏನಿದೆ, ಅದು ತನ್ನದೇ ಆದಂತಹ ಪಾಸಿಟಿವ್ ಶಕ್ತಿಯನ್ನು ಕೊಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಯಾಕೆಂದರೆ ಆ ದುರ್ಗೆಯ ವಿಚಾರವೇ ಹಾಗೆ. ದುರ್ಗಾ ಅಂದರೆ ಏನು? ನಾವು ದುರ್ಗೆಯನ್ನು ಮಾತೆಯನ್ನಾಗಿ, ದೇವರನ್ನಾಗಿ ಸ್ವೀಕರಿಸೋದರ ಜೊತೆಗೇನೆ ದುರ್ಗಾ ಅನ್ನುವಂತಹ ಶಬ್ದವೇ ಹಾಗೆ. ಒಂದು ಕೋಟೆ, ಮೊದಲೆಲ್ಲ ನಮ್ಮದು ರಾಜಿನ ಸಂದರ್ಭದಲ್ಲಿ ಕೋಟೆ ಅಂತಂದರೆ ಏನು? ಅದು ರಕ್ಷಣೆಯ ಒಂದು ಭಾಗ. ಅದು ಆ ಕೋಟೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಆ ಕೋಟೆಯ ಮೂಲಕವಾಗಿ ಅನೇಕ ರೀತಿಯ ಅಪಾಯಗಳನ್ನು ತಪ್ಪಿಸ್ಕೊಡುವ ಹಾಗೆ ದುರ್ಗಾ ಹೇಳುವುದರ ಮೂಲಕವಾಗಿ ಅನೇಕ ಅರ್ಥಗಳು ಹೊರಡ್ತವೆ ದುರ್ಗಾ ಅನ್ನುವಂಥದ್ದಕ್ಕೆ. ನಮ್ಮ ಆಹಾರವನ್ನು ಬೇಯಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಅಗ್ನಿಯೂ ಏನು ದುರ್ಗಾಳ ಸ್ವರೂಪನೇ. ಹಾಗಾಗಿ ನಾವು ದುರ್ಗಾ ಅನ್ನುವಂಥದ್ದೇ ನಮ್ಮ ಸಿದ್ಧಿಯ ಬಗೆಗೆ ಇರುವಂಥದ್ದು. ಅಂತಹ ದುರ್ಗಾ ಈ ತುಲಾ ರಾಶಿಯ ಯಜಮಾನತ್ವವನ್ನು ಹೊಂದಿದಂತಹ ಏನು ಶುಕ್ರ ಇದ್ದಾನೆ, ಅದಕ್ಕೆ ಸಂಕೇತ ಅದು. ಹಾಗಾಗಿ ಈ ರಹಸ್ಯ ಸಿದ್ಧಿ ದುರ್ಗಾ ಯಂತ್ರ ಬಹಳಷ್ಟು ಮಹತ್ವದ. ಯಾಕೆಂದರೆ ಪ್ರಾರಂಭದಿಂದಲೇ ಸೂರ್ಯನ ಆ ಒಂದು ಚಿಮ್ಮುವಿಕೆಯ ಪ್ರಾರಂಭ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಈ ನಕ್ಷತ್ರಗಳ ಮೂಲಕವೂ ಆಗ್ತಾ, ಅಂದರೆ ವಿರೋಧಿಯ ನಕ್ಷತ್ರಗಳ ಮೂಲಕವೂ ಆಗ್ತಾ ಇರೋದ್ರಲ್ಲಿ ಒಂದು ಸ್ವಲ್ಪ ಸಮಾಧಾನದ ಸಂಗತಿ ಏನು ಅಂತಂದ್ರೆ, ಇವರಿಗೆ ಆ ಮಕರ ರಾಶಿ ಸುಖಸ್ಥಾನದ ಒಂದು ರಾಶಿ. ನೋಡಿ, ಯಾವ ಸುಖಸ್ಥಾನ ಕೇವಲ ವಿರೋಧಿಗಳ ಒಂದು ಯಜಮಾನತ್ವದಲ್ಲೇ ಇರುವಂತಹ ನಕ್ಷತ್ರದ ಪುಂಜವಾಗಿ ನಿಂತಿದೆಯೋ, ಆ ಮನೆಯ ಯಜಮಾನ ಶನೈಶ್ಚರ ಇವರಿಗೆ ಒಳಿತಾಗಿ ಇರುವಂಥವನು. ಹಾಗಾಗಿ ಈ ಕೃಷಿಯ ಸಂದರ್ಭದಲ್ಲಿ ಅನೇಕ ರೀತಿಯ ಸಕ್ಸಸ್ ಅನ್ನು ಕೊಡೋದಕ್ಕೆ ಶನೈಶ್ಚರ ಇವರಿಗೆ ತನ್ನದಾದಂತಹ ಒಂದು ಬೆಂಬಲವನ್ನು ಕೊಡ್ತಾನೆ. ಹಾಗೆ ಪೆಟ್ರೋಲಿಯಂ ಉದ್ಯಮದಲ್ಲಿ, ಈ ಪೆಟ್ರೋಲಿಯಂ ಉದ್ಯಮ ಅಂತಂದ್ರೆ ನಾವು ಬರೇ ಈ ಪೆಟ್ರೋಲ್ ಬಂಕ್ನಲ್ಲಿ ಸಿಗುವಂಥ ಪೆಟ್ರೋಲ್ ಮಾತ್ರ ಅಲ್ಲ, ಅನೇಕ ಕ್ರೂಡ್ ಪೆಟ್ರೋಲಿಯಂನಿಂದ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಿಂದ ಪೆಟ್ರೋಲನ್ನು ಉತ್ಪಾದಿಸುವಾಗ ಅನೇಕ ಪ್ರಾಡಕ್ಟ್ಸ್ ಬರ್ತವೆ. ಅದನ್ನು ಬೇರೆ 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 ರೀತಿಯ ಔಷಧಿಯಲ್ಲಿ ಉಪಯೋಗಿಸ್ಬೋದು, ಅಥವಾ ನಮ್ಮ ಶೃಂಗಾರವರ್ಧಕವನ್ನಾಗಿ ಉಪಯೋಗಿಸ್ಕೊಳ್ಬಹುದು, ಅಥವಾ ನಮ್ಮ ರಸ್ತೆಗೆ ಬೇಕಾದಂಥ ಒಂದು ಏನು ಘಟಕವನ್ನಾಗಿ ಉಪಯೋಗಿಸ್ಕೊಳ್ಬಹುದು. ಈ ಪೆಟ್ರೋಲಿಯಂ ಅನ್ನುವಂಥದ್ದು ಪೆಟ್ರೋಲ್ ಬಂಕ್ನಲ್ಲಿ ಸಿಗುವಂಥ ಫ್ಯೂಯಲ್ ಹೇಳುವಂಥದ್ದು ಒಂದು, ಆದರೆ ಅದರಿಂದಾಗಿ ಬರುವಂತಹ ಒಂದು ಬೈ ಪ್ರಾಡಕ್ಟ್ಸ್, ಅದು ಆ ಉದ್ಯಮಗಳಲ್ಲಿ ಇವರಿಗೆ ತನ್ನದೇ ಆದಂತಹ ಸಿದ್ಧಿಯನ್ನು ಕೊಡೋದಕ್ಕೆ ಶನಿ ಮಹಾತ್ಮ ಇವರಿಗೆ ಅತ್ಯುತ್ತಮವಾದಂತಹ ಒಂದು ಬೆಂಬಲವನ್ನು ಇವರಿಗೆ ಕೊಡ್ತಾನೆ. ಗುರುಬಲ ತಪ್ಪು ಹೋಗುತ್ತೆ, ಆದರೆ 6 ತಿಂಗಳು ಇರುತ್ತೆ ಸಾಧಾರಣ. ಈಗ ಜನವರಿ 15ರಿಂದ ಜೂನ್ 2 ತನಕನೂ ಗುರುಬಲ ಇರುತ್ತೆ. ಆ ನಂತರದ 1 ವರ್ಷದ ಅವಧಿ ಗುರುಬಲವೂ ತಪ್ಪು ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಮೂಲಕವಾಗಿ ತಮ್ಮನ್ನ ತಾವು ಮೇಲಕ್ಕೆ ತಂದುಕೊಳ್ಳಬೇಕಾದಂತಹ ಪ್ರಯತ್ನವನ್ನ ಇವರು ಮಾಡಬೇಕು. ಹಾಗೆಯೇ ಇವರು ಮಾಡಬಹುದಾದಂತಹ ಇನ್ನೊಂದು ಏನು ಅಂತಂದ್ರೆ, ಈ ನಮ್ಮಲ್ಲಿ ಕೆಲವು ಸಲ ಏನಾಗುತ್ತೆ, ನಮ್ಮಲ್ಲಿ ಒಂದು ಮಾತಿದೆ,
ನಾನು ಇದ್ದಿದ್ದೆಲ್ಲ ಹೇಳ್ಬಿಡ್ತೀನಿ, ಅದರ ಒಳಗೆ ನನ್ನಲ್ಲಿ ಯಾವುದೂ ಹೊಲಸಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇದ್ದಿರಬಹುದು, ಅದು ಸತ್ಯ ಇದ್ದಿರಬಹುದು. ಆದರೆ ಕೆಲವು ಸಲ ನಾವು ಸ್- ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂದರೆ ಸತ್ಯವನ್ನೇ ಹೇಳುವಂಥದ್ದಾದರೂ ಕೂಡ ನಾವು ಅದನ್ನು ಪ್ರಿಯವಾಗಿ ಕೇಳಿಸುವಂತೆ ಹೇಳಬೇಕಾಗತ್ತೆ. ಈಗ ತಾಯಿ ಮಗುವಿಗೆ ಆಹಾರವನ್ನು ಕೊಡುವಾಗ ಆ ಮಗುವನ್ನು ರಮಿಸಬೇಕಾಗತ್ತೆ. ಆ ಮಗುವಿಗೆ ಗೊತ್ತಿಲ್ಲ ಇದು ಆಹಾರ ಇದು ನನ್ನ ದೇಹದ ಪೌಷ್ಟಿಕತೆಗಾಗಿ ಬೇಕಾದಂಥ ಆಹಾರ ಅನ್ನುವಂಥದ್ದು ಮಗುಗೆ ಗೊತ್ತಿರೋದಿಲ್ಲ. ಇನ್ನು ಕೆಲವೊಂದು ತಾಯಿಯವರು ಇನ್ನಿಷ್ಟು ಹಿಂಸೆ ಇರುತ್ತೆ, ಅವ್ರು ತಿನ್ನಿಸಿ ತಿನ್ನಿಸಿ ಆ ಮಗುವಿಗೆ ಪ್ರಾಣ ತಿಂದುಬಿಡ್ತಾರೆ. ಅಂದರೆ ಆ ಮಗು ಇಡೀ ದಿನದಲ್ಲಿ ಎಷ್ಟು ತಿಂದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ದೇನೆ ಆ ಕ್ಷಣಕ್ಕೆ ಆ ಊಟದ ಟೈಮ್ ಹೇಳುವಂತಹದ್ದಕ್ಕೆ ತಾಯಿ ಕೊಡ್ಬೇಕು. ಅಂದ್ರೆ ಈಗ ನಮ್ಮಲ್ಲಿ ಒಂದು ಹಾಸ್ಯ ಇದೆ, ಏನು ತಾಯಿಗೆ ಚಳಿ ಆದಾಗ ಮಗುವಿಗೆ ಒಂದು ಬಟ್ಟೆ ಬರುತ್ತೆ, ಮಗುವಿಗೆ ಚಳಿ ಆದಾಗ ಕೊಡಬೇಕು. ಹೀಗೆ ಅನೇಕ ರೀತಿಯ ವಿಚಾರಗಳ ನೆಲೆಯಲ್ಲಿಯೂ ಅನೇಕ ಒಂದಿಷ್ಟು ವಿಕ್ಷಿಪ್ತತೆಯೊಂದಿಗೆ ಈ ಬದುಕು ಸಾಗಿಸುವಂತ ಸಂದರ್ಭದಲ್ಲಿ ಮಂಗಳನ ಮೂಲಕವಾಗಿ, ಯಾಕೆಂದ್ರೆ ಮಂಗಳ ಅಂದರೆ ವೃಶ್ಚಿಕ ಸ್ಥಾನದ ಯಜಮಾನ ಮಂಗಳ ಮತ್ತು ದಾಂಪತ್ಯದ ಸ್ಥಳದ ಯಜಮಾನನೂ ಕೂಡ ಮಂಗಳ ಇವರಿಗೆ. ಹಾಗಾಗಿ ಹೆಂಡತಿಯೊಡನೆ ಮಾತನಾಡುವಾಗ ಅಥವಾ ಹೆಂಡತಿ ಗಂಡನೊಡನೆ ಮಾತಾಡುವಾಗ ಅಥವಾ ಯಾವುದೇ ಒಂದು ನಮ್ಮದಾದಂತಹ ಒಂದು ಕೆಲಸದ ಸಂದರ್ಭದ, ಅದು ನಮ್ಮದೇ ಆದಂತಹ ಸ್ವಂತ ಕೆಲಸ ಇರಲಿ ಅಥವಾ ನಾವು ಬೇರೆ ಕಡೆ ಕೆಲಸ ಮಾಡುವಂತಹ ಸಂದರ್ಭ ಇರಲಿ, ಇವನ್ IAS ಆಫೀಸರೇ ಆಗಿರಬಹುದು ಅಥವಾ ಮಂತ್ರಿಯೇ ಇದ್ದಿರಬಹುದು, ಅಧಿಕಾರದ ಪ್ರಮೋಚ್ಚವಾದಂತಹ ಸ್ಥಿತಿಗತಿಗಳು ಅವನಲ್ಲಿ ಅಡಕವಾಗಿರಬಹುದು. ಆದರೆ ಆಡಬೇಕಾದಂತಹ ಮಾತಿನಲ್ಲಿ ತನ್ನದಾದಂತಹ ಲಕ್ಷ್ಯವನ್ನು ಹಿಡಿದು ಹೋದರೆ ಬಹಳ ಕಷ್ಟಕ್ಕೆ ಸಿಲುಕಿಸಿಕೊಳ್ಳುವಂತಹ ಸಂದರ್ಭವನ್ನು ಇವರು ನಿರ್ಮಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಮಗನ್ಸತ್ತೆ ಮಾ ಏನು ಆಂಧ್ರ ಪ್ರದೇಶದಲ್ಲಿ ಒಂದು ಚಂಡಮಾರುತ ಬಂದ್ರೆ ನಮಗೇನು ತೊಂದರೆ, ಆದರೆ ಆಂಧ್ರ ಪ್ರದೇಶದ ಚಂಡಮಾರುತದ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ವಿಪರೀತವಾದಂಥ ಮಳೆ ಆಗ್ಬಿಡ್ಬಹುದು. ಆ ಮಳೆಯ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ ಅದು ಒಂಥರ ಈ ಟೊರೆನ್ಷಿಯಲ್ ರೈನ್ ಅಂದ ಬಂದಾಗ ನಮ್ಮಲ್ಲಿ ಮಳೆ ಬಂದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಗೊತ್ತು. ಇದು ನಾವು ನಿರ್ಮಿಸ್ಕೊಂಡಂಥ ಕೆಲವು ತೊಂದರೆಗಳು ನಮ್ಮ ತಪ್ಪಿನಿಂದಾಗಿ. ಆದರೆ ಅದನ್ನ ಮೀರಿ ಪ್ರಾಕೃತಿಕವಾದಂತಹ ವಿಕೋಪಗಳು ಆಗುವಂಥದ್ದಕ್ಕೆ ಸಾಧ್ಯತೆ ಹೇಗಿರುತ್ತೋ ಹಾಗೆ ಅಲ್ಲಿ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಮಕರ ರಾಶಿಯಲ್ಲಿ ಜಿಗಿದು ಬರುವಂತಹ ಸೂರ್ಯನ ಸಂದರ್ಭ ತುಲಾ ರಾಶಿಗೆ ಬಂದ ಸಂದರ್ಭಕ್ಕೆ ಏನಿರುತ್ತೆ ಅಂತಂದ್ರೆ ಒಂದು ತನ್ನದೇ ಆದಂತಹ ಕೊಂಡಿ ಏನಿದೆ ಅಂತಂದ್ರೆ ಮಕರ ರಾಶಿಯಲ್ಲಿ ಅವನು ಹೇಗೆ ತನ್ನದೇ ಆದಂತಹ ಒಂದು ಶಕ್ತಿಯುತವಾದಂತಹ ಬೆಳಕನ್ನು ಅವನು ಪಡ್ಕೊಳ್ತಾನೋ, ಅವನೇ ಬೆಳಕಿನ ಮೂಲವಾದರೂ ಕೂಡ ಆ ಬೆಳಕಿಗೆ ಬೇಕಾದಂತಹ ಒಂದು ಪ್ರಖರತೆಯನ್ನ ಯಾರು ಸೂರ್ಯ ಅಲ್ಲಿ ಗಳಿಸ್ಕೊಳ್ತಾನೋ, ಆ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಸೂರ್ಯನ ಬೆಳಕನ್ನ ತಗ್ಗಿಸಬಹುದಾದಂತಹ ಸ್ಥಳ ಯಾವುದು ಅಂದ್ರೆ ತುಲಾ. ಹಾಗಾಗಿ ಆ ತುಲಾದವರ ಬಗೆಗಾಗಿ ಈ ವರ್ಷ ಹಾರ್ದಿಕವಾದಂತಹ ವಿಚಾರಗಳನ್ನ ಸೂರ್ಯ ಇಟ್ಟುಕೊಳ್ತಾನೋ ಅಂತ ಕೇಳಿದ್ರೆ ಅದು ಇಲ್ಲ ಅನ್ನುವಂಥದ್ದೇ ಉತ್ತರ ಆಗುತ್ತೆ. ಆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಗುರುಬಲ ಇತ್ತು ಅಂತಾಗಿದ್ರೆ ಟೋಟಲಿ ಇಟ್ ವಾಸ್ ಎ ಗುಡ್ ಥಿಂಗ್. ಆದ್ರೆ ಆ ಗುರುಬಲವನ್ನು ಕೂಡ ಜೂನ್ದಲ್ಲಿ ಕಳ್ಕೊಳ್ತಾರೆ. ಹಾಗಾದ್ರೆ ಈಗ ಇದ್ದಿರುವಂತಹದ್ದೇನು, ಎಲ್ಲವೂ ಇಲ್ಲ, ಯಾರೂ ಇಲ್ಲ, ಅವನೂ ಇಲ್ಲ, ಇವನೂ ಇಲ್ಲ. ಹಾಗಾದ್ರೆ ಏನು, ನನಗೆ ನಾನಿದ್ದೇನೆ ಅನ್ನುವಂತಹ ಒಂದು ಧೈರ್ಯ ನಾನು ಇಟ್ಕೋಬೇಕು. ಆ ನನಗೆ ನಾನಿದ್ದೇನೆ ಅನ್ನುವಂಥ ಧೈರ್ಯದ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ಸಕಾರಾತ್ಮಕ ಮೂಲಭೂತವಾದಂತಹ ಒಂದು ಆ ಶಕ್ತಿಯ ಮೂಲವಾಗಿ ಶನೈಶ್ಚರ ನಿಂತ್ಕೊಂಡಿರ್ತಾನೆ. ಶನೈಶ್ಚರ ಮಾಡುವಂತಹ ಸಿದ್ಧಿ ಇವರಿಗೆ ಏನೇನು, ಅನೇಕ ರೀತಿಯ ನಮ್ಮನ್ನ ವಿರೋಧಿಸುವಂತಹ ವಿರೋಧಿಗಳನ್ನ ದಮನ ಮಾಡ್ತಾನೆ. ಹಾಗೆ ನಮ್ಮಲ್ಲಿ ಇರುವಂತಹ ಅನೇಕ ರೀತಿಯ ಈ ನಾವು ರೋಗಿಗಳು ಆಗಿರುವಂತಹ ಸಂದರ್ಭದಲ್ಲಿ ಗುಣಪಡಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ರೋಗಗಳು ದೂರವಾಗುವುದಕ್ಕೂ ಕೂಡ ಅವನು ಏನ್ ಮಾಡ್ತಾನೆ, ನಮಗೆ ಒಂದು ತನ್ನದೇ ಆದಂತಹ ನಿರ್ಮಾಣ. ಯಾಕೆಂದ್ರೆ ಅವನು ಇವರಿಗೆ ಯೋಗಕಾರಕ. ಯಾಕೆಂದ್ರೆ ಅವನು 4 ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಯಾಗಿ ಇವರಿಗೆ ಯೋಗಕಾರಕನಾಗಿ ದುಷ್ಟ ಗ್ರಹಗಳಲ್ಲಿ ಒಂದು ಅಂದ್ರೆ ಅಶುಭ ಗ್ರಹಗಳು ಶುಭ ಗ್ರಹಗಳು ಅಂತ ಒಂದೆರಡು ಏನಿದೆ ಗುಂಪು ಇಲ್ಲಿ ಜ್ಯೋತಿಷ್ಯದ ಸಂದರ್ಭ, ಭಾರತೀಯ ಜ್ಯೋತಿಷ್ಯದ ಸಂದರ್ಭದಲ್ಲಿ ಇರುತ್ತೆ. ಆ ಅಶುಭ ಗುಂಪಿನ ಸದಸ್ಯನಾದಂತಹ ಶನೈಶ್ಚರ ಅಶುಭನಾಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋ ಹಾಗೆ ಅವನು ಈ ಒಂದು ತುಲಾ ರಾಶಿಯವರಿಗೆ ಏನಾಗಿದ್ದಾನೆ, ನೆಗೆಟಿವ್ ಎನರ್ಜಿಯನ್ನೇ ಹೊಂದಿದಂತಹ 6ನೇ ಮನೆಯಲ್ಲಿ ಇರೋದ್ರಿಂದ ಅವನು ಸಶಕ್ತನಾಗ್ತಾನೆ. ಅವನು ಅಶುಭ ಗ್ರಹವಾಗಿ ಅಶುಭ ಮನೆಯಲ್ಲಿ ಆ ಒಂದು ಅಶುಭ ಸ್ಥಾನವಾದಂತಹ ಅಂದ್ರೆ ತುಲಾ ರಾಶಿಯವರಿಗೆ ಅಶುಭ ಸ್ಥಾನ ಅಂತಹ ಮೀನ ರಾಶಿಯಲ್ಲಿದ್ದಾಗ ಏನಾಗ್ತಾನೆ, ಅವನು ಪಾಸಿಟಿವ್ ಆಗ್ತಾನೆ. ಹಾಗಾಗಿ ಸೂರ್ಯನ ಮೂಲಕವಾಗಿ ಕೆಲವಷ್ಟು ದಕ್ಕದೆ ಹೋದ್ರು ತನ್ನನ್ನೇ ಸಂಕೇತಿಸುವಂತಹ ಒಂದು ಈ ಒಂದು ಈಗ ನಾನು ಹೇಳಿದ್ನಲ್ಲ ಆ ರಹಸ್ಯ ಸಿದ್ಧಿ ದುರ್ಗಾ ಯಂತ್ರ, ಅದು ಅದನ್ನು ಕೂಡ ಅದನ್ನ ರಹಸ್ಯ ಸಿದ್ಧಿ ಯಂತ್ರವನ್ನೇ ಧರಿಸಬೇಕು ಅನ್ನುವಂಥದ್ದಲ್ಲ, ಆ ಯಂತ್ರದ ಪ್ರಯೋಜನ ಬಹಳ ಧಾರಾಳವಾದಂತಹ ರೀತಿಯಲ್ಲೂ ಇರುತ್ತೆ.
ಆದರೆ ಆ ದುರ್ಗೆಯನ್ನ ಆರಾಧಿಸುವಂತಹ ಒಂದು ಕ್ರಮವನ್ನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ, ನನಗೆ ದಾರಿ ಕಾಣ್ತಾ ಇಲ್ಲ, ಶರಣಾಗಿದ್ದೇನೆ, ನನ್ನನ್ನು ರಕ್ಷಿಸುವಂಥ ಹೊಣೆ ನಿನ್ನದು. ಹಾಗಾಗಿ ಆ ಪ್ರಾರ್ಥನೆ ಏನಿದೆ, ನಮ್ಮ DCM ಹೇಳ್ತಾ ಇರ್ತಾರೆ, ಯಾವುದೇ ಫಲ ಕೊಡದೆ ಹೋದರೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ. ಅದು ಬಹಳ ಗಟ್ಟಿಯಾದಂಥ ಮಾತು. ಹಾಗಾಗಿ ಆ ಪ್ರಾರ್ಥನೆಯಲ್ಲಿ ನಾವು ನಂಬಿಕೆ ಇಟ್ಕೊಳ್ಬೇಕು. ಆ ದುರ್ಗೆಯನ್ನು ಪ್ರಾರ್ಥಿಸುವುದರ ಮೂಲಕವಾಗಿಯೂ ಅನೇಕವಾದಂತಹ ಒಂದು ನಕಾರಾತ್ಮಕ ಅಂಶಗಳು ದೂರವಾಗುವುದಕ್ಕೂ ಕೂಡ ಏನಾಗುತ್ತೆ, ಆ ದುರ್ಗೆಯ ಮೂಲಕವಾಗಿಯೇ ಸಾಧ್ಯವಾಗುವಂತಹದ್ದಕ್ಕೆ ಇದು ಏನಾಗುತ್ತೆ, ಸಹಾಯ ಮಾಡಿಕೊಡುತ್ತೆ. ಶನೈಶ್ಚರನ ಮೂಲಕವಾಗಿ ಸಹಾಯ ಸಿಗುತ್ತೆ. ಶನೈಶ್ಚರ ನಮ್ಮ ಪರಂಪರೆಯಲ್ಲಿ ನಾವು ಗಮನಿಸ್ಕೊಂಡು ಬರುವಂತಹದ್ದು ಭಾರತೀಯ ಜ್ಯೋತಿಷ ವಿಜ್ಞಾನದಲ್ಲಿ ಏನು ಅಂದರೆ, ಶನೈಶ್ಚರನ ಸಂದರ್ಭದಲ್ಲಿ ಮಾರುತಿಯನ್ನ ನಾವು ವಿಶೇಷವಾಗಿ ಶನೈಶ್ಚರನ ಜೊತೆ ಹೋಲಿಸ್ತೇವೆ, ಈಶ್ವರನನ್ನು ಹೋಲಿಸ್ತೇವೆ ಅಂತ. ಈ ಎಲ್ಲ ಶಕ್ತಿಗಳು, ಯಾಕೆಂದ್ರೆ ಗೋಚರಕ್ಕೆ ಬರದೇ ಹೋದಂತಹ ಅನೇಕ ಶಕ್ತಿಗಳ ಬಗ್ಗೆ ನಮ್ಮ ಹಾಸ್ಯಾಸ್ಪದವಾದಂತಹ ವಿಚಾರಗಳು ಇವು ಅನ್ನುವಂಥ. ನಿನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಬಹಳ ಪ್ರಗತಿಪರ ರಾಜಕಾರಣಿ, ಅವರು ಹೇಳ್ತಾ ಇದ್ರು, ಈ ಗಿಣಿಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಸ್ವಲ್ಪ ಅವರು ಅದನ್ನ ಟೀಕೆ ಮಾಡ್ತಾ ಇದ್ರು. ಇರಲಿ, ಅವ್ರ ಟೀಕೆ ಅದೊಂದು ಬೇರೆ. ಆದ್ರೆ ಆ ಟೀಕೆಯನ್ನು ಮಾಡೋ ಹೊತ್ತಿಗೆ ಅವರು ಇನ್ನೊಂದು ಮಾತುಗಳು ಏನಾಗಿತ್ತು, ಇದಕ್ಕೆ ವಿರೋಧವಾದಂಥ ಇನ್ನೊಂದು ಮಾತು, ಅದಕ್ಕಲ್ಲ ಇದು ವೇದಿಕೆ. ಈಗ ನಾನು ಹೇಳಿದೆ, ಈ ಕೆಲವು ಸಲ ನಮ್ಮ ಈ ನೆಗೆಟಿವ್ ಆಗಿ ಮಾತನಾಡುವಂತಹದ್ದು ಒಂದು ಬೇರೆ, ಆದ್ರೆ ಆ ನೆಗೆಟಿವ್ನ ಆಚೆಗೂ ಒಂದು ಶಕ್ತಿಯ ಮೂಲ ನಮ್ಮ ಯಾವುದೋ ಒಂದು ನಂಬಿಕೆಯಲ್ಲಿದೆ. ಆ ನಂಬಿಕೆ ನಮ್ಮ ನೆರವಿಗೆ ಬರುವಂತಹ ರೀತಿಯಲ್ಲಿ ತುಲಾರಾಶಿಯವರು ತಮ್ಮನ್ನು ತೊಡಗಿಸಿಕೊಂಡಾಗ, ವಿಶೇಷವಾಗಿ ಪೆಟ್ರೋಲಿಯಂ ವಿಚಾರದಲ್ಲಿ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ವಿಚಾರದಲ್ಲಿ, ಅಥವಾ ಯಾವುದೇ ರೀತಿಯ ಈ ಒಂದು ಮೆಡಿಕಲ್ ಶಾಪ್ಸ್ ಅಥವಾ ಮೆಡಿಕಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್, ಅಥವಾ ಮೆಡಿಕಲ್ ಟ್ಯಾಬ್ಲೆಟಿಗೋ ಔಷಧಕ್ಕೋ ಬೇಕಾಗುವಂತಹ ಮೂಲ ವಸ್ತುಗಳ ಡಿಸ್ಟ್ರಿಬ್ಯೂಷನ್ ಸಂದರ್ಭದಲ್ಲಿ, ಅಥವಾ ಈ ಸಿನಿಮಾಗಳು ಅಥವಾ ಇಂತಹದ್ದರ ಡಿಸ್ಟ್ರಿಬ್ಯೂಷನ್ ಅಂತ ಏನು ಒಂದು ದಾರಿ ಇದೆ, ಅದು ವಿಶೇಷವಾಗಿ ಶುಕ್ರ ಇವರಿಗೆ ಶನೈಶ್ಚರನ ಕಾರಣಕ್ಕಾಗಿ ಅನುಕೂಲವನ್ನ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ, ವಿಶೇಷವಾಗಿ ಒಂದು ಸೂರ್ಯ ಕವಚ ಅಂತ ಒಂದು ಮಂತ್ರ ಬರುತ್ತೆ. ಆ ಇಂಟೆನ್ಸ್ ಆಗಿ, ಅಂದ್ರೆ ನಮ್ಮ ಒಂದು ಮನಸ್ಸನ್ನ ಕೇಂದ್ರೀಕರಿಸಿ ಅದನ್ನು ಓದುವುದರ ಮೂಲಕವಾಗಿ ಒಂದು ಸಂವೇದನೆಯನ್ನು ದೊರಕಿಸ್ಕೊಂಡ್ರು ಕೂಡ ಸೂರ್ಯನಿಂದ ಆಗಬಹುದಾದಂತಹ ನೆಗೆಟಿವ್ ಎನರ್ಜಿ ದೂರ ಆಗೋದಕ್ಕೆ ಖಂಡಿತವಾಗಿ ಸಾಧ್ಯ ಇರುತ್ತೆ. ತುಲಾರಾಶಿಯವರು ಗೆಲ್ಲೋದಕ್ಕೂ ಕೂಡ ಅವಕಾಶ ಸಿದ್ಧಿ ಆಗತ್ತೆ. ಹಾಗಾಗಿ ಈ ಎಲ್ಲದರ ಜೊತೆಗೆ ನೆಗೆಟಿವ್ ಅಂಶಗಳನ್ನ ಇವರು ದೂರ ಮಾಡ್ಕೊಳ್ಬೇಕು. ಅದು ದೂರ ಆಗಲಿ ಅಂತ ಹಾರೈಸ್ತಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.